ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಾಗೆ ಈಗಾಗಲೇ ಮೊದಲನೇ ಲೆಸನ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದಂಥ ನೋಟ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲರೂ ಕೂಡ ಅದನ್ನು ಅಭ್ಯಾಸ ಮಾಡಿದ್ದೀರಿ ಅಂಥೇಳಿ ಭಾವಿಸ್ಕೊಳ್ತೇನೆ. ನಾವು ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಾಗೆ ಎರಡನೇ ಲೆಸನ್ಗೆ ಹೋಗೋಣ ಇವತ್ತು. ಅದೇ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂಥೇಳಿ ಅದರ ಲೆಸನ್. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಮೊದಲಿಗೆ ನಾವು ಈ ಚುನಾವಣೆಯ ಬಗ್ಗೆ ತಿಳ್ಕೊಳ್ಬೇಕು. ಚುನಾವಣೆ ಅಂದರೆ ಏನು, ಚುನಾವಣೆಯ ಅರ್ಥ ಏನು, ಆ ಚುನಾವಣೆಯ ಮಹತ್ವ ಏನು, ಚುನಾವಣೆಯಲ್ಲಿ ಬರುವಂತಹ ವಿಧಗಳು ಯಾವ್ಯಾವು, ಅವುಗಳ ಲಕ್ಷಣಗಳೇನು. ಸೊ ಈ ಎಲ್ಲ ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ಈ ಚುನಾವಣೆಯ ಅರ್ಥ ಮತ್ತು ಚುನಾವಣೆಯ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಚುನಾವಣೆಗಳು, ಅದರ ಅರ್ಥ. ಚುನಾವಣೆಗಳು. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಚುನಾವಣೆಗಳು ಅತೀ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಮಗೆಲ್ರಿಗೂ ಕೂಡ ಗೊತ್ತು, ಈ ಚುನಾವಣೆಯ ಬಗ್ಗೆ ನಾವು ತಿಳ್ಕೊಂಡೇ ಇದ್ದೀವಿ. ಯಾಕಂದರೆ ನಾವು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ರಾಷ್ಟ್ರದಲ್ಲೇ ಇರೋದರಿಂದಾಗಿ ಸೊ ಇಲ್ಲಿ ಚುನಾವಣೆ ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಮೊದಲಿಗೆ ನಾವು ತಿಳ್ಕೊಳ್ಬೇಕು, ಈ ಚುನಾವಣೆ ಅಂದರೆ ಏನು ಅಂಥೇಳಿ, ಅದರ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಚುನಾವಣೆಯ ಅರ್ಥ. ಚುನಾವಣೆ ಅಂದರೆ ಏನು? ಈ ಚುನಾವಣೆ ಅನ್ನುವಂತಹ ಪದ ಯಾವ ಭಾಷೆಯ ಪದದಿಂದ ಬಂದಿದೆ, ಹಾಗಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಚುನಾವಣೆ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ವೆರಿ ಈಸಿ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಎಲಿಗೆರೆ ಅನ್ನುವಂತಹ ಪದದಿಂದ ಬಂದಿದೆ. ಎಲಿಗೆರೆ ಅನ್ನುವಂತಹ ಪದದಿಂದ ಬಂದಿದೆ. ಚುನಾವಣೆ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಎಲಿಗೆರೆ ಅನ್ನುವಂತಹ ಪದದಿಂದ ಬಂದಿದೆ. ಹಾಗಾದರೆ ಈ ಲ್ಯಾಟಿನ್ ಪದವಾದಂತಹ ಎಲಿಗೆರೆ ಪದದ ಅರ್ಥ ಏನು ಅಂದರೆ, ಅದರ ಅರ್ಥ ಆರಿಸು ಅಥವಾ ಆಯ್ಕೆ ಮಾಡು ಅನ್ನೋ ಅರ್ಥವನ್ನು ಕೊಡುತ್ತೆ. ಆರಿಸು ಅಥವಾ ಆಯ್ಕೆ ಮಾಡು ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆನಾ? ಕ್ಲಿಯರ್ ಅಲ್ವಾ? ಸೊ ಚುನಾವಣೆ ಅಂದರೆ, ಆ ಚುನಾವಣೆ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಎಲಿಗೆರೆ ಅನ್ನುವಂತಹ ಪದದಿಂದ ಬಂದಿದೆ. ಆ ಎಲಿಗೆರೆ ಪದದ ಅರ್ಥ ಏನಪ್ಪ ಅಂದರೆ ಆರಿಸು ಅಥವಾ ಆಯ್ಕೆ ಮಾಡು ಅನ್ನೋ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಇದೇ ಪದವನ್ನು ಆಧಾರವಾಗಿ ಇಟ್ಕೊಂಡು ಚುನಾವಣೆ ಎಂದರೇನು ಅಂಥೇಳಿ ಕೇಳ್ಬೋದು. ನಿಮಗೆ ಎರಡು ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ. ಏನು? ಚುನಾವಣೆ ಎಂಬ ಪದ ಯಾವ ಭಾಷೆಯ ಪದದಿಂದ ಬಂದಿದೆ, ಯಾವ ಭಾಷೆ ಅಥವಾ ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂಥೇಳಿ ಕೇಳ್ಬೋದು. ಅಥವಾ ಎಲಿಗೆರೆ ಪದದ ಅರ್ಥ ಏನು ಅಂಥೇಳಿನೂ ಕೂಡ ಕೇಳ್ಬೋದು. ಹಾಗಾದರೆ ಚುನಾವಣೆ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಸೊ ಲ್ಯಾಟಿನ್ ಭಾಷೆ ಯಾವ ಪದದಿಂದ ಬಂದಿದೆ? ಎಲಿಗೆರೆ ಅನ್ನುವಂತಹ ಪದದಿಂದ ಬಂದಿದೆ. ಆ ಎಲಿಗೆರೆ ಪದದ ಅರ್ಥ ಏನು ಅಂದರೆ ಆರಿಸು ಅಥವಾ ಆಯ್ಕೆ ಮಾಡು ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಚುನಾವಣೆ ಎಂದರೇನು ಅಂಥೇಳಿನೂ ಕೂಡ ಕೇಳ್ಬೋದು. ಚುನಾವಣೆ ಅಂದರೆ ಏನು ಅಂದರೆ, ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನು ಆಯ್ಕೆ ಅಥವಾ ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವನ್ನು ಚುನಾವಣೆ ಅಂಥೇಳಿ ಕರಿತೇವೆ. ಚುನಾವಣೆ ಅಂದರೆ ಏನು? ದೇಶದಲ್ಲಿರುವ ಎಲ್ಲ ಜನರು ಅಥವಾ ಪ್ರಜೆಗಳು, ಎಲ್ಲ ಜನರು ಅಥವಾ ಎಲ್ಲ ಮತದಾರರು ಅಂಥೇಳಿ ಕರಿಬೋದು. ಸೊ ಎಲ್ಲ ಮತದಾರರು ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವಂಥದ್ದು, ತಾವೇ ಆಯ್ಕೆ ಮಾಡುವ ವಿಧಾನವನ್ನು ಏನಂತೇಳಿ ಕರೀತಾರೆ? ಚುನಾವಣೆ ಅಂಥೇಳಿ ಕರಿತೇವೆ. ಓಕೆನಾ? ಸೊ ಚುನಾವಣೆ ಅಂದರೆ ಏನು ಅಂದರೆ, ಚುನಾವಣೆ ಅಂದರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡಿಕೊಳ್ಳುವಂತಹ ವಿಧಾನವನ್ನು
ಚುನಾವಣೆ ಅಂಥೇಳಿ ಕರಿತೇವೆ. ಅಂದರೆ ಸೊ ಈಗಾಗಲೇ ನೋಡಿದ್ವಿ, ಇದು ಯಾವ ಭಾಷೆಯ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಎಳಿಗೆರೆ ಅನ್ನುವಂತಹ ಪದದಿಂದ ಬಂದಿದೆ. ಅದರ ಅರ್ಥನೇ ಏನು? ಆರಿಸು ಅಥವಾ ಆಯ್ಕೆ ಮಾಡು ಅಂಥೇಳಿ. ಹಾಗಾದರೆ ಯಾರನ್ನು ಆರಿಸೋದು, ಯಾರನ್ನು ಆಯ್ಕೆ ಮಾಡೋದು? ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು. ಓಕೆನಾ? ಸೊ ತಮ್ಮನ್ನು ಆಳುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನವನ್ನೇ ಏನಂತೇಳಿ ಕರೆಯಲಾಗುತ್ತೆ? ಚುನಾವಣೆ ಅಂಥೇಳಿ ಕರೀತೇವೆ. ಓಕೆನಾ? ಕ್ಲಿಯರ್. ಇಲ್ಲಿ 2 ಪ್ರಶ್ನೆಗೆ ಉತ್ತರ ಸಿಕ್ತು. ಏನು? ಒಂದನೇದೇನು? ಚುನಾವಣೆ ಅನ್ನುವಂತಹ ಪದ ಯಾವ ಭಾಷೆಯ ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥ ಏನು ಅಂಥೇಳಿ. ಹಾಗೆಯೇ ಚುನಾವಣೆ ಅಂದರೆ ಏನು ಅಂಥೇಳಿನೂ ಕೂಡ ಪ್ರಶ್ನೆ ಬರುತ್ತೆ. ಸೊ 2 ಪ್ರಶ್ನೆಗೆ ಉತ್ತರವನ್ನು ನಾವಿಲ್ಲಿ ಗುರುತಿಸ್ಕೊಳ್ಬೋದು. ಈ ಚುನಾವಣೆಯ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದೆ, ಮತದಾರರು ಯಾರು? ದೇಶದ ಎಲ್ಲ ಮತದಾರರು ಅಂಥೇಳಿ ಗುರುತಿಸ್ತೇವೆ. ಸೊ ಎಲ್ಲ ಮತದಾರರು ಪಾಲ್ಗೊಳ್ಳೋದನ್ನು ಏನಂತ ಕರೀತಾರಪ್ಪ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂಥೇಳಿ ಗುರುತಿಸ್ತೇವೆ. ಸೊ ಇಲ್ಲೊಂದು ಪ್ರಶ್ನೆ ರೈಸ್ ಆಗುತ್ತೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು? ಈ ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಕೆ ಆಗುವಂತಹ ಪದ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ವಯಸ್ಕ ಮತದಾನ ಪದ್ಧತಿ. ಸೊ ಹಾಗಂದರೆ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು? ಇದು ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ಸಾರ್ವತ್ರಿಕ ಅಂದರೆ ಎಲ್ಲರೂ ಅಂಥೇಳಿ. ವಯಸ್ಕ ಅನ್ನುವಂತಹ ಪದ ಇದೆ. ಅಂದರೆ ಇಲ್ಲಿ ಎಲ್ಲರೂ ಅಂದರೆ ಮಕ್ಕಳು ಇಲ್ಲಿ ಪಾಲ್ಗೊಳ್ಬೋದಾ? ಇಲ್ಲ. ಒಂದು ನಿರ್ದಿಷ್ಟ ವಯಸ್ಸಿನ ಮಿತಿ ಇಲ್ಲಿ ಇರುತ್ತೆ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ ಅಥವಾ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ. ಓಕೆನಾ? ಸೊ ಅದನ್ನು ಇಲ್ಲಿ ವಯಸ್ಕ ಅನ್ನುವಂತಹ ಪದ ಗುರುತಿಸುತ್ತೆ. ಹಾಗಾದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು ಅಂದರೆ, ವಿಶೇಷವಾಗಿ ಭಾರತದಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಯೋಮಿತಿಯನ್ನು ನಿಗದಿಗೊಳಿಸಲಾಗಿರುತ್ತೆ. ಸೊ ಅದಂತೆ ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಪ್ರಜೆಗಳು, ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಪ್ರಜೆಗಳು ಯಾವುದೇ ತಾರತಮ್ಯವಿಲ್ಲದೆ, ಅಂದರೆ ಯಾವುದು? ಲಿಂಗ ತಾರತಮ್ಯವಿಲ್ಲದೆ, ಧರ್ಮ ತಾರತಮ್ಯವಿಲ್ಲದೆ, ಆರ್ಥಿಕ ವ್ಯವಸ್ಥೆಯ ತಾರತಮ್ಯವಿಲ್ಲದೆ, ಸಾಮಾಜಿಕ ತಾರತಮ್ಯವಿಲ್ಲದೆ, ಸೊ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳುವುದನ್ನು ಏನಂತೇಳಿ ಕರಿತೇವೆ? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂಥೇಳಿ ಕರಿತೇವೆ. ಓಕೆನಾ? ಸೊ ಚುನಾವಣೆಯಲ್ಲಿ 18 ವರ್ಷ ತುಂಬಿದ, ಭಾರತದಲ್ಲಿ ವಿಶೇಷವಾಗಿ 18 ವರ್ಷ ತುಂಬಿದ ಎಲ್ಲ ಪ್ರಜೆಗಳು ಯಾವುದೇ ತಾರತಮ್ಯವಿಲ್ಲದೆ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂಥೇಳಿ ಕರಿತೇವೆ. ಇಷ್ಟೇ ಬರೆದ್ರೆ ಸಾಕು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು? ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಪ್ರಜೆಗಳು ಯಾವುದೇ ತಾರತಮ್ಯವಿಲ್ಲದೆ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದನ್ನು ಸಾರ್ವತ್ರಿಕ ವಯಸ್ಕ ಮತದಾನ, ಚುನಾವಣೆಯಲ್ಲಿ ಮೀನ್ಸ್ ಮತದಾನದಲ್ಲಿ ಪಾಲ್ಗೊಳ್ಳುವುದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂಥೇಳಿ ಕರಿತೇವೆ. ಓಕೆನಾ? ಸೊ ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕವೇ ಚುನಾವಣೆ ನಡೆಯೋದನ್ನು ನಾವು ಗುರುತಿಸ್ಬೋದು, ವಿಶೇಷವಾಗಿ ಭಾರತದಲ್ಲಿ. ಸೊ ಈ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನೀವು ಟಿ ವಿಯಲ್ಲೆಲ್ಲ ಕೇಳಿರ್ತೀರಿ, ಕೆಲವು ಸಂದರ್ಭದಲ್ಲಿ ಸಾರ್ವತ್ರಿಕ ಅಥವಾ ಮಹಾ ಚುನಾವಣೆ ಅಂಥೇಳಿ ಕರೀತಾರೆ, ಇನ್ನು ಕೆಲವು ಸಂದರ್ಭದಲ್ಲಿ ಮರು ಚುನಾವಣೆ ಅಂಥೇಳಿ ಬಳಸ್ತಾ ಇರ್ತಾರೆ, ಇನ್ನು ಕೆಲವು ಸಂದರ್ಭದಲ್ಲಿ ಉಪಚುನಾವಣೆ ಅಂಥೇಳಿ ಬಳಸ್ತಾ ಇರ್ತಾರೆ, ಹಾಗೆಯೇ ಇನ್ನು ಕೆಲವು ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ಅಂಥೇಳಿನೂ ಕೂಡ ಬಳಸ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾದರೆ ಹೀಗೆಲ್ಲ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ, ಈ ಚುನಾವಣೆಯಲ್ಲಿ ಬಳಕೆ ಆಗುವಂಥ ಪದಗಳು ಅಲ್ವಾ? ಸೊ ಅದರಲ್ಲಿ ಮೊದಲಿಗೆ ಸಾರ್ವತ್ರಿಕ ಅಥವಾ ಮಹಾ ಚುನಾವಣೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಾರ್ವತ್ರಿಕ ಚುನಾವಣೆ ಅಂದರೆ ಏನು? ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತೇಳಿನೂ ಕೂಡ ಕರೆಯಲಾಗ್ತದೆ. ಸಾರ್ವತ್ರಿಕ ಅಥವಾ ಮಹಾ ಚುನಾವಣೆ ಅಂತೇಳಿನೂ ಕೂಡ ಗುರುತಿಸ್ಬೋದು. ಏನು ಹಾಗಂದರೆ ಸಾರ್ವತ್ರಿಕ ಚುನಾವಣೆ ಅಂದರೆ ಏನು, ಮಹಾ ಚುನಾವಣೆ ಅಂದರೆ ಏನು ಅಂದರೆ, ಶಾಸನ ಸಭೆಗಳು ಅಂದರೆ ನಾವು ಗುರುತಿಸ್ತೇವೆ, ಶಾಸನ ಸಭೆಗಳು ಲೋಕಸಭೆ ಮತ್ತು ರಾಜ್ಯಸಭೆ ಅಂಥೇಳಿ ಗುರುತಿಸ್ತೇವೆ ಅಲ್ವಾ? ಸೊ ಹೀಗೆ ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಮತ ಹಾಕುವ ಪದ್ಧತಿ.
ಓಕೆನಾ. ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ ಅದಾಗಿರಬೇಕು. ನಿಯತಕಾಲಿಕ ಅಂದರೆ ನಮ್ಮ ಭಾರತದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ? 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ ಅಲ್ವಾ. ಭಾರತದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡಿಬೇಕು ಅಂಥೇಳಿ ಸಂವಿಧಾನದಲ್ಲಿ ನಿಗದಿಪಡಿಸಲಾಗಿದೆ ಅಲ್ವಾ. ಸೊ ಹೀಗೆ ಕಾಲಿಕವಾಗಿ ನಡೆಯುವಂತಹ ಚುನಾವಣೆಯಲ್ಲಿ ಮತ ಹಾಕುವ ಪದ್ಧತಿಯನ್ನು ಏನಂತೇಳಿ ಕರೆಯಲಾಗ್ತದೆ? ಸಾರ್ವತ್ರಿಕ ಅಥವಾ ಮಹಾ ಚುನಾವಣೆ ಅಂತೇಳಿ ಗುರುತಿಸಲಾಗುತ್ತೆ. ಅಂದರೆ ಒನ್ಸ್ ಅಗೇನ್, ಸಾರ್ವತ್ರಿಕ ಅಥವಾ ಮಹಾ ಚುನಾವಣೆ ಅಂದರೆ ಏನು? ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು, ಶಾಸನ ಸಭೆಗಳಿಗೆ ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆಗೆ, ಅಥವಾ ಇಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿಗೆ, ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ಅಂದರೆ ಯಾರು? 18 ವರ್ಷ ತುಂಬಿದ ಎಲ್ಲ ಮತದಾರರು ಅಲ್ವಾ. ಸೊ ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ, ನಿಯತಕಾಲಿಕ ಅಂದರೆ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಅಂತೇಳಿ ಅರ್ಥ. ಓಕೆನಾ. ಸೊ ನಿಯತಕಾಲಿಕವಾಗಿ ನಡೆಯುವ ಅಂದರೆ ಭಾರತದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುವಂಥದ್ದು? 5 ವರ್ಷಕ್ಕೊಮ್ಮೆ. ಇಂತಹ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಮತ ಹಾಕುವ ಪದ್ಧತಿಯನ್ನು ಏನಂತೇಳಿ ಕರೀತಾರೆ? ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತೇಳಿ ಕರಿತೇವೆ. ಕ್ಲಿಯರ್ ಅಲ್ವಾ? ಸಾರ್ವತ್ರಿಕ ಅಥವಾ ಮಹಾ ಚುನಾವಣೆ ಅಂದರೆ ಏನು? ಮತ್ತೊಮ್ಮೆ ಕೇಳಿ. ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಮತ ಹಾಕುವ ಪದ್ಧತಿಯನ್ನು ಸಾರ್ವತ್ರಿಕ ಚುನಾವಣೆ ಅಂತೇಳಿ ಗುರುತಿಸ್ತೇವೆ. ಇದು ಸಾರ್ವತ್ರಿಕ ಚುನಾವಣೆ ಅಂತೇಳಿ ನಾವು ನೋಡ್ಬೋದು. ಇನ್ನೊಂದು ಪದವನ್ನು ನಾವು ಗುರುತಿಸ್ತೇವೆ, ಅದೇ ಮರು ಚುನಾವಣೆ. ಮರು ಚುನಾವಣೆ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕು. ಮರು ಚುನಾವಣೆ. ಸೊ ಮರು ಚುನಾವಣೆ ಅಂದರೆ ಏನು? ಇದು ಕೂಡ ತುಂಬಾ ಈಸಿಯಾಗಿದೆ. ಮರು ಚುನಾವಣೆ ಅಂದರೆ ಈ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಲ್ವಾ, ಈಗಾಗಲೇ ನೋಡಿದ್ವಿ ಸಾರ್ವತ್ರಿಕ ಚುನಾವಣೆ ಅಂದರೆ ಏನು ಅಂಥೇಳಿ. ಸೊ ನಿಯತಕಾಲಿಕವಾಗಿ ನಡೆದಂತಹ ಚುನಾವಣೆ ಏನಿದೆಯಲ್ಲ, ಸೊ ಇಂತಹ ಸಂದರ್ಭದಲ್ಲಿ, ಸಾರ್ವತ್ರಿಕ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ, ಸಾರ್ವತ್ರಿಕ ಚುನಾವಣೆಗಳು ನಡೆಯುವಾಗ ಯಾವುದೇ ಅಕ್ರಮ ಅಥವಾ ಅಡಚಣೆ ಉಂಟಾಗಿ, ಉದಾಹರಣೆಗೆ ಯಾವುದೋ ಬೂತ್ನಲ್ಲಿ ಚುನಾವಣೆ ನಡೀತಾ ಇರುತ್ತೆ. ಸೊ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಆ ಬೂತ್ನಲ್ಲಿ ಮತದಾನದ ಪೆಟ್ಟಿಗೆ ಏನಿತ್ತು, ಆ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ಬೋದು, ಅಥವಾ ಅದಕ್ಕೆ ಬೆಂಕಿ ಹಾಕ್ಬೋದು, ಅಥವಾ ಗಲಾಟೆ ಆಗ್ಬೋದು, ಅಥವಾ ಮತದಾನವನ್ನೇ ಬಹಿಷ್ಕರಿಸ್ಬೋದು ಜನ ಅಲ್ವಾ. ಸೊ ಇಂತಹ ಯಾವುದೋ, ಅಥವಾ ಈ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೋ ಅಕ್ರಮಗಳು ನಡೀಬೋದು ಅಲ್ವಾ. ಮತದಾನ ಪಟ್ಟಿಯಲ್ಲಿರುವಂಥ ಹೆಸರೇ ಬೇರೆ, ಬೇರೆಯವರು ಯಾರೋ ಬಂದು ಮತದಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರ್ಬೋದು ಅಲ್ವಾ. ಸೊ ಇಂತಹ ಅಕ್ರಮ ಅಥವಾ ಅಡಚಣೆಗಳು ಉಂಟಾದಂತಹ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಗೊಳಿಸಿ, ಯಾವ ಸ್ಥಳದಲ್ಲಿ ಅಂತಹ ಅಕ್ರಮಗಳು ನಡೆದಿರುತ್ತೋ ಸೊ ಅಂತಹ ಅಕ್ರಮ ನಡೆದಂತಹ ಚುನಾವಣೆಯನ್ನು ರದ್ದುಗೊಳಿಸಿ ಪುನಃ ಚುನಾವಣೆ ನಡೆಸುವುದನ್ನು ಮರು ಚುನಾವಣೆ ಅಂತೇಳಿ ಗುರುತಿಸ್ತೇವೆ. ಕ್ಲಿಯರ್ ಅಲ್ವಾ. ಸೊ ಮರು ಚುನಾವಣೆ ಅಂದರೆ ಇಷ್ಟೇ. ಸೊ ಯಾವುದೇ ಸಾರ್ವತ್ರಿಕ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಅಕ್ರಮ ಅಥವಾ ಅಡೆತಡೆಗಳೇನಾದರೂ ಸಂಭವಿಸಿದ್ದಂತಹ ಸಂದರ್ಭದಲ್ಲಿ, ಅಕ್ರಮ ನಡೆದಂತಹ ಸಂದರ್ಭದಲ್ಲಿ ಅಥವಾ ಅಡಚಣೆ ಆದಂತಹ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಗೊಳಿಸಿ ಪುನಃ ಚುನಾವಣೆಯನ್ನು ನಡೆಸೋದನ್ನು ಏನಂತೇಳಿ ಕರೀತಾರೆ? ಮರು ಚುನಾವಣೆ ಅಂಥೇಳಿ ಕರಿತೇವೆ. ಕ್ಲಿಯರ್ ಅಲ್ವಾ. ಸೊ ಮರು ಚುನಾವಣೆ ಅಂದರೆ ಇಷ್ಟೇ. ಸಾರ್ವತ್ರಿಕ ಚುನಾವಣೆಗಳು ನಡೆಯುವಾಗ ಯಾವುದೇ ಅಕ್ರಮ ಅಥವಾ ಅಡಚಣೆಗಳು ಉಂಟಾದಾಗ ಅಲ್ಲಿನ ಚುನಾವಣೆಯನ್ನು ರದ್ದುಗೊಳಿಸಿ ಪುನಃ ಚುನಾವಣೆ ನಡೆಸೋದನ್ನು ಮರು ಚುನಾವಣೆ ಅಂಥೇಳಿ ಗುರುತಿಸ್ತೇವೆ. ಇದು ಮರು ಚುನಾವಣೆ ಅಂದರೆ ಏನು ಅಂತ. ಇನ್ನು ಕೆಲವು ಸಂದರ್ಭದಲ್ಲಿ ಉಪಚುನಾವಣೆಗಳು ನಡೀತವೆ. ಸೊ ಹಾಗಾದರೆ ಉಪಚುನಾವಣೆ ಅಂದರೆ ಏನು? ಉಪಚುನಾವಣೆ ಅಂದರೆ ಏನಪ್ಪ ಅಂದರೆ ಇದು ಕೂಡ ತುಂಬಾ ಈಸಿ ಇದೆ. ಸೊ ಈ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸಿ ಪ್ರತಿನಿಧಿಗಳು ಆಯ್ಕೆಯಾಗಿರ್ತಾರೆ ಅಲ್ವಾ. ಸೊ ಈ ಆಯ್ಕೆಯಾದಂತಹ ಪ್ರತಿನಿಧಿಗಳು ರಾಜೀನಾಮೆ ಸಲ್ಲಿಸಿದಾಗ, ಅಥವಾ ಆ ಪ್ರತಿನಿಧಿ ಮರಣ ಹೊಂದಿದರೆ, ಅಥವಾ ಇನ್ನಿತರೆ ಕಾರಣಕ್ಕಾಗಿ ಅವರ ಸದಸ್ಯತ್ವ ರದ್ದುಗೊಂಡಂತಹ ಸಂದರ್ಭದಲ್ಲಿ,
ಕೆಲ ಸಂದರ್ಭದಲ್ಲಿ ಆಯ್ಕೆಯಾದಂತಹ ಸದಸ್ಯರ ಸದಸ್ಯತ್ವ ಏನಾಗಿರುತ್ತೆ, ರದ್ದಾಗಿರುತ್ತೆ. ಯಾವುದು ಅಕ್ರಮ ನಡೆಸಿದಂತಹ ಸಂದರ್ಭದಲ್ಲಿ ಅವರ ಆಯ್ಕೆಯನ್ನು ರದ್ದುಗೊಳಿಸಲಾಗತ್ತೆ ಅಲ್ವಾ. ಸೊ ಅಂತಹ ಸಂದರ್ಭದಲ್ಲಿ 3 ಸಂದರ್ಭ ನಾವಿಲ್ಲಿ ಗುರುತಿಸ್ಬೋದು ಉಪಚುನಾವಣೆ ನಡೆಯೋದಕ್ಕೆ. ಸೊ ಯಾರು ಪ್ರತಿನಿಧಿಗಳು ಆಯ್ಕೆಯಾಗಿರ್ತಾರಲ್ಲ, ಸೊ ಅವರು ರಾಜೀನಾಮೆಯನ್ನು ನೀಡಿದ್ರೆ, ಇತ್ತೀಚೆಗೆ ನಾವು ನೋಡ್ಬೋದು, ಸೊ ಕಾಂಗ್ರೆಸ್ನಲ್ಲಿ ಗೆದ್ದಂತಹ ಕೆಲವೊಂದು ಪ್ರತಿನಿಧಿಗಳು ಅವರು ಆ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿ ಮತ್ತೆ ಚುನಾವಣೆಯಲ್ಲಿ ಪಾಲ್ಗೊಂಡ್ರು ಅಲ್ವಾ. ಸೊ ಅದನ್ನೇ ಆ ಸಂದರ್ಭದಲ್ಲಿ ನಡೆಸುವಂತಹ ಚುನಾವಣೆಯನ್ನು ಅಂತ ಕರಿತೇವೆ ಮರು ಚುನಾವಣೆ ಅಂತೇಳಿ ಗುರುತಿಸ್ತೇವೆ ಅಲ್ವಾ. ರಾಜೀನಾಮೆ ನೀಡಿದಂತಹ ಸಂದರ್ಭದಲ್ಲಿ ಅಥವಾ ಪ್ರತಿನಿಧಿ ತನ್ನ ಕಾಲಮಿತಿಯಲ್ಲಿ ಮರಣ ಹೊಂದಿದ್ರೆ, 5 ವರ್ಷಕ್ಕೆ ಆಯ್ಕೆಯಾಗಿರ್ತಾರೆ, ಸೊ ಅದರ ಮಧ್ಯದಲ್ಲೇ ಏನಾದರೂ ಮರಣ ಹೊಂದಿದ್ರೆ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆ ಏನಂತ ಕರಿತೇವೆ ಉಪಚುನಾವಣೆ ಅಂಥೇಳಿ ಕರಿತೇವೆ. ಅಥವಾ ಇನ್ನಿತರೆ ಕಾರಣಕ್ಕಾಗಿ ಸದಸ್ಯತ್ವವನ್ನು ಕಳೆದುಕೊಂಡಿದ್ರೆ, ಸೊ ಯಾವುದೋ ಒಂದು ಅಕ್ರಮ ನಡೆಸಿದರೆ ಅನ್ನೋ ಕಾರಣಕ್ಕಾಗಿ ಅವರ ಸದಸ್ಯತ್ವ ಏನಾಯಿತು, ರದ್ದುಗೊಂಡಂತಹ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆ ಏನಂತ ಕರೆಯಲಾಗುತ್ತೆ ಉಪಚುನಾವಣೆ ಅಂಥೇಳಿ ಕರಿತೇವೆ. ಓಕೆನಾ. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, ಮರು ಚುನಾವಣೆಯೇ ಬೇರೆ, ಉಪಚುನಾವಣೆ. ಮರು ಚುನಾವಣೆ ನಡೆಯುವಂಥದ್ದು ಯಾವ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಏನಾದರೂ ಅಕ್ರಮ ಅಥವಾ ಅಡೆತಡೆಗಳು ನಡೆದಂತಹ ಸಂದರ್ಭದಲ್ಲಿ ನಡೆಯುವಂತಹ ಚುನಾವಣೆ ಮರು ಚುನಾವಣೆ. ಆದರೆ ಉಪಚುನಾವಣೆ ಅಂದರೆ ಪ್ರತಿನಿಧಿಗಳು ರಾಜೀನಾಮೆ ಅಥವಾ ಅವರು ಮರಣ ಹೊಂದಿದ್ರೆ ಅಥವಾ ಇನ್ನಿತರೆ ಕಾರಣಕ್ಕಾಗಿ ಸದಸ್ಯತ್ವ ರದ್ದುಗೊಂಡಂತಹ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆ ಏನಂತ ಕರೆಯಲಾಗುತ್ತೆ ಉಪಚುನಾವಣೆ ಅಂಥೇಳಿ ಕರೀತಾರೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗದೆ ಇಲ್ಲಿ ಮರು ಚುನಾವಣೆ ಮತ್ತು ಉಪಚುನಾವಣೆಯ ನಡುವೆ. ಹಾಗೆಯೇ ಇನ್ನೊಂದು ಬಗೆಯ ಚುನಾವಣೆಯನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ಇನ್ನೊಂದು ರೀತಿಯಾದಂತಹ ಚುನಾವಣೆ ಅದು ಮಧ್ಯಂತರ ಚುನಾವಣೆ ಅಂಥೇಳಿ ಕರಿತೇವೆ. ಮಧ್ಯಂತರ ಚುನಾವಣೆ. ಸೊ ಮಧ್ಯಂತರ ಚುನಾವಣೆ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡಬೇಕು. ಇದು ಕೂಡ ತುಂಬಾ ಈಸಿಯಾಗಿದೆ. ಮಧ್ಯಂತರ ಚುನಾವಣೆ ಅಂದರೆ ಕೆಳ ಸದನದ ಅವಧಿ. ಕೆಳ ಸದನ ಅಂದರೆ ಇಲ್ಲಿ ಮೇಲ್ಸದನ ಮತ್ತು ಕೆಳ ಸದನ. ವಿಶೇಷವಾಗಿ ಕೇಂದ್ರದಲ್ಲಿ ನಾವು ನೋಡೋದಾದರೆ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಯನ್ನು ಕೆಳ ಸದನ ಅಂಥೇಳಿ ಗುರುತಿಸಿದ್ರೆ ರಾಜ್ಯಸಭೆಯನ್ನು ಮೇಲ್ಸದನ ಅಂಥೇಳಿ. ಇಲ್ಲಿ ನಾವು ನೋಡಿಸೋದ್ರೆ ಅಂದರೆ ರಾಜ್ಯದಲ್ಲಿ ನೋಡೋದಾದರೆ ವಿಧಾನಸಭೆಯನ್ನು ಕೆಳ ಸದನ ಅಂಥೇಳಿ ಗುರುತಿಸಿದ್ರೆ ವಿಧಾನ ಪರಿಷತ್ತನ್ನು ಮೇಲ್ಸದನ ಅಂಥೇಳಿ ಗುರುತಿಸ್ತೇವೆ ಅಲ್ವಾ. ಸೊ ಈಗ ಈ ಮಧ್ಯಂತರ ಚುನಾವಣೆ ನಡೆಯುವಂಥದ್ದು ಯಾವುದಕ್ಕೆ ಅಂದರೆ ಈ ಕೆಳ ಸದನಕ್ಕೆ. ಓಕೆನಾ. ಕೇಂದ್ರದಲ್ಲಿ ಲೋಕಸಭೆಗೆ ಆದರೆ ರಾಜ್ಯದಲ್ಲಿ ವಿಧಾನಸಭೆಗೆ. ಕ್ಲಿಯರ್ ಅಲ್ವಾ. ಸೊ ಅದನ್ನು ಕೆಳ ಸದನ ಅಂಥೇಳಿ ಕರಿತೇವೆ. ಈ ಕೆಳ ಸದನ ಏನಿದೆಯೋ ಅದು ಅವಧಿಗೆ ಮುನ್ನವೇ ವಿಸರ್ಜನೆಗೊಂಡಾಗ, ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರುತ್ತೆ. ಸೊ ಅಧಿಕಾರಕ್ಕೆ ಬಂದ ಪಕ್ಷ ತನ್ನ ಸ್ಥಾನವನ್ನು ತನ್ನ ಸದಸ್ಯರ ರಾಜೀನಾಮೆಯಿಂದಲೋ ಅಥವಾ ಯಾವುದೋ ಕಾರಣಕ್ಕಾಗಿ ಅದು ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೆ. ಸೊ ಕಳ್ಕೊಂಡಿದ್ದರ ಪರಿಣಾಮವಾಗಿ ಏನಾಗುತ್ತೆ, ಆ ಈ ಸದನ ಅಂದರೆ ಕೆಳ ಸದನ ಏನಾಗುತ್ತೆ ವಿಸರ್ಜನೆಗೆ ಒಳಗಾಗತ್ತೆ. ಓಕೆನಾ. ಮೇಲ್ಸದನ ವಿಸರ್ಜನೆಗೆ ಒಳಗಾಗೋದಿಲ್ಲ. ಹಾಗಾಗಿ ಅದನ್ನು ಶಾಶ್ವತ ಸದನ ಅಂತೇಳಿ ಗುರುತಿಸ್ತೇವೆ. ಆದರೆ ಈ ಕೆಳ ಸದನ ಏನಿದೆಯೋ ಅಂದರೆ ಲೋಕಸಭೆ ಅಥವಾ ವಿಧಾನಸಭೆ ಏನಿದೆಯೋ, ಸೊ ಇದನ್ನು ವಿಸರ್ಜಿಸಬಹುದು. ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ತಾನು ವಿಶ್ವಾಸವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಈ ಸದನಗಳು ವಿಸರ್ಜನೆಗೆ ಒಳಗಾಗ್ತವೆ. ಸೊ ಹೀಗೆ ವಿಸರ್ಜನೆಗೊಂಡಂತಹ ಸಂದರ್ಭದಲ್ಲಿ ಅವಧಿಗೆ ಮುನ್ನವೇ ವಿಸರ್ಜನೆಗೊಂಡಂತಹ ಸಂದರ್ಭದಲ್ಲಿ ನಡೆಯುವಂತಹ ಚುನಾವಣೆ ಏನಂತ ಕರೆಯಲಾಗ್ತದೆ ಮಧ್ಯಂತರ ಚುನಾವಣೆ. ಮಧ್ಯದಲ್ಲಿ ನಡೆಯುವಂಥದ್ದು ಅಂದರೆ ಈ ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನು ಎಷ್ಟು ವರ್ಷಕ್ಕೆ ಆಯ್ಕೆ ಮಾಡಲಾಗಿರುತ್ತೆ, 5 ವರ್ಷಕ್ಕೆ. 5 ವರ್ಷಕ್ಕಾಗಿ ಈ ಚುನಾವಣೆ ನಡೆದಿರುತ್ತೆ. ಚುನಾವಣೆ ನಡೆದು ಸರ್ಕಾರವನ್ನು ರಚಿಸಲಾಗಿರುತ್ತೆ. ಆದರೆ ಯಾವುದೋ ಕಾರಣಕ್ಕಾಗಿ ಮಧ್ಯದಲ್ಲೇ ಅದು ವಿಸರ್ಜನೆಗೊಂಡಂತಹ ಸಂದರ್ಭದಲ್ಲಿ ನಡೆಯುವಂತಹ ಚುನಾವಣೆಯನ್ನು ಏನಂತ ಕರೆಯಲಾಗ್ತದೆ ಮಧ್ಯಂತರ ಚುನಾವಣೆ ಅಂಥೇಳಿ ಗುರುತಿಸ್ತೇವೆ. ಓಕೆನಾ. ಸೊ ಮಧ್ಯಂತರ ಚುನಾವಣೆ ಅಂದ್ರೇ ಏನು, ಈ ಕೆಳ ಸದನ ಅವಧಿಗೆ ಮೊದಲೇ ಅಥವಾ ಅವಧಿಗೆ ಮುನ್ನವೇ ವಿಸರ್ಜನೆಗೊಂಡಾಗ ನಡೆಯುವಂತಹ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂಥೇಳಿ ಗುರುತಿಸ್ಬೋದು. ಸೊ ಹೀಗೆ ಈ ಚುನಾವಣೆಯಲ್ಲಿ ವಿವಿಧ ರೀತಿಯಾದಂತಹ ಚುನಾವಣೆಗಳು ನಡೆಯೋದನ್ನು, ಇದು ಚುನಾವಣೆಯ ವಿಧಗಳಲ್ಲ, ವಿಧಗಳು ನೆಕ್ಸ್ಟ್ ಬರ್ತವೆ, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಅಂಥೇಳಿ. ಸೊ ಚುನಾವಣೆಯ ನಡೆಯುವಂತಹ ವಿಧಾನಗಳು ಅಂಥೇಳಿ ನಾವಿಲ್ಲಿ ಗುರುತಿಸ್ತೀವಿ. ಯಾವ್ಯಾವ ಸಂದರ್ಭದಲ್ಲಿ ಈ ಚುನಾವಣೆಗಳು ನಡೀತವೆ
ಅಂಥೇಳಿ. ಒಂದು ಸಾರ್ವತ್ರಿಕ ಚುನಾವಣೆ ಆದರೆ ಇನ್ನೊಂದು ಮರುಚುನಾವಣೆ ಆಗಿರುತ್ತೆ, ಹಾಗೆ ಇನ್ನೊಂದು ಉಪಚುನಾವಣೆ ಮತ್ತು ಇನ್ನೊಂದು ಮಧ್ಯಂತರ ಚುನಾವಣೆ ಅಂಥೇಳಿ ನಾವಿಲ್ಲಿ ಗುರುತಿಸ್ಬೋದು. ನಾವು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿದ್ದು ಅಥವಾ ಅಧ್ಯಯನ ಮಾಡಬೇಕಾಗಿದ್ದೇನಪ್ಪ ಅಂದರೆ ಈ ಚುನಾವಣೆ ಯಾಕೆ ಬೇಕು ಅಂಥೇಳಿ. ವೆರಿ ಇಂಪಾರ್ಟೆಂಟ್. ನಿಮಗೆ 5 ಅಂಕದ ಪ್ರಶ್ನೆ ರೈಸ್ ಆಗುತ್ತೆ. ಚುನಾವಣೆಯ ಮಹತ್ವವನ್ನು ತಿಳಿಸಿ ಅಂಥೇಳಿ. ತುಂಬಾ ಈಸಿಯಾಗಿದೆ, ಎಲ್ಲರೂ ಕೂಡ ಸಾಮಾನ್ಯವಾಗಿ ಈ ಲೆಸನ್ ಹೇಗಿದೆಯಪ್ಪ ಅಂದರೆ ಪ್ರತಿಯೊಬ್ಬರೂ ಕೂಡ ಗೊತ್ತಿರುವಂಥದ್ದೇ, ಬಟ್ ಅದನ್ನು ವಾಕ್ಯ ರೂಪದಲ್ಲಿ ಬರಿತಾ ಹೋಗಬೇಕಷ್ಟೆ. ಓಕೆನಾ? ಸೊ ಚುನಾವಣೆಯ ಮಹತ್ವ ನಾವು ಗುರುತಿಸೋಣ. ಚುನಾವಣೆಯ ಮಹತ್ವ. ಸೊ ಅದರಲ್ಲೂ ಈ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಈ ಚುನಾವಣೆ ಅತೀ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಲ್ವಾ. ಸೊ ಹಾಗಾಗಿ ಚುನಾವಣೆ ಅತ್ಯಂತ ಅಗತ್ಯವಾದಂತಹ ಒಂದು ಪ್ರಕರಣ ಅಥವಾ ಆ ಚುನಾವಣೆ ಅತೀ ಅಗತ್ಯ. ಯಾವುದೇ ಒಂದು ರಾಷ್ಟ್ರದಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರವನ್ನು ರಚಿಸಬೇಕು ಅಂದರೆ ಈ ಚುನಾವಣೆ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾದರೆ ಈ ಚುನಾವಣೆಯ ಮಹತ್ವಗಳು ಏನು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇದು ಅಂಶ ಏನಪ್ಪ ಅಂದರೆ ಸೊ ಈ ಚುನಾವಣೆ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ. ವೆರಿ ಇಂಪಾರ್ಟೆಂಟ್. ಸೊ ಇದು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ. ಅಂದರೆ ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸಬೇಕು ಅಂದರೆ ಯಾವುದು ಬೇಕೇ ಬೇಕು? ಚುನಾವಣೆ ಬೇಕೇ ಬೇಕು ಅಲ್ವಾ. ಸೊ ಪ್ರಜಾಸತ್ತಾತ್ಮಕವಾಗಿ ಆಡಳಿತ ಅಂದರೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಸದಸ್ಯರು ನಡೆಸುವಂತಹ ಆಡಳಿತ, ಅದು ಪ್ರಜಾಸತ್ತಾತ್ಮಕ ಆಡಳಿತವಾಗಿರುತ್ತೆ ಅಲ್ವಾ. ಸೊ ಇಂತಹ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆ ನಡಿಬೇಕು ಅಂದರೆ ಯಾವುದು ತಳಹದಿಯಾಗಿದೆ? ಚುನಾವಣೆ ತಳಹದಿಯಾಗಿದೆ. ಚುನಾವಣೆ ಇಲ್ಲದೆ ಈ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ಮೊದಲನೆಯ ಮಹತ್ವ. ಎರಡನೆಯ ಅತಿ ಪ್ರಮುಖವಾದಂತಹ ಮಹತ್ವ ಏನಪ್ಪ ಅಂದರೆ ಎಲ್ಲ ಪ್ರಜೆಗಳಿಗೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸಲು. ಎಲ್ಲ ಪ್ರಜೆಗಳಿಗೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸಲು ಈ ಚುನಾವಣೆ ಅತಿ ಮುಖ್ಯ ಆಗಿದೆ. ಸೊ ಅದು ಕೂಡ ಒಂದು ಪ್ರಮುಖವಾದಂತಹ ಮಹತ್ವ ಅಂತೇಳಿ ಗುರುತಿಸ್ತೇವೆ. ಸೊ ಈ ಚುನಾವಣೆಯಲ್ಲಿ ಎಲ್ಲ ಪ್ರಜೆಗಳು ಪಾಲ್ಗೊಳ್ತಾರೆ ಅಲ್ವಾ. ವಯಸ್ಸು ಒಂದನ್ನು ಬಿಟ್ಟು ಅಂದರೆ 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರು ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಜನಾಂಗ ಅಲ್ವಾ, ಯಾವುದೇ ಲಿಂಗ ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂದರೆ ಈ ಚುನಾವಣೆಯ ಮೂಲಕ ಎಲ್ಲ ಪ್ರಜೆಗಳಿಗೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅಲ್ವಾ. ಸೊ ಎಲ್ಲ ಪ್ರಜೆಗಳಿಗೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸಲು ಈ ಚುನಾವಣೆ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಇನ್ನು ಮೂರನೆಯ ಪ್ರಮುಖವಾದಂತಹ ಮಹತ್ವ ಏನಪ್ಪ ಅಂದರೆ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಲು ಈ ಚುನಾವಣೆ ಅತಿ ಅಗತ್ಯ. ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಲು, ಸರ್ಕಾರ ರಚನೆಗೆ ಈ ಚುನಾವಣೆ ಅತಿ ಮುಖ್ಯ ಆಗಿದೆ. ಸೊ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕು ಅಂದರೆ ಅವರು ಚುನಾವಣೆಯಲ್ಲಿ ಭಾಗವಹಿಸಬೇಕು. ಚುನಾವಣೆಯಲ್ಲಿ ಭಾಗವಹಿಸಿ ಬಹುಮತವನ್ನು ಪಡಿಬೇಕು. ಆಗ ಮಾತ್ರ ಸರ್ಕಾರವನ್ನು ರಚಿಸೋದಕ್ಕೆ ಸಾಧ್ಯ ಅಲ್ವಾ. ಸೊ ಅಂದರೆ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಲು ಯಾವುದು ಅತಿ ಮುಖ್ಯ? ಈ ಚುನಾವಣೆ ಅತಿ ಮುಖ್ಯ. ಸೊ ಅದು ಕೂಡ ಈ ಚುನಾವಣೆಯ ಮಹತ್ವ ಅಂತೇಳಿ ಗುರುತಿಸ್ಬೋದು. ಇನ್ನು ನಾಲ್ಕನೇದು ತಮಗೆ ಬೇಕಾದ ಪ್ರತಿನಿಧಿಗಳನ್ನು ಪ್ರಜೆಗಳು ಆರಿಸಲು ಈ ಚುನಾವಣೆ ಅತಿ ಅಗತ್ಯ. ಪ್ರತಿನಿಧಿಗಳನ್ನು ಆರಿಸಲು ಈ ಚುನಾವಣೆ ಅತಿ ಅಗತ್ಯ. ತನಗೆ ಯಾರು ಬೇಕೋ ಆ ಪ್ರತಿನಿಧಿಗಳನ್ನು ನಾನು ಆಯ್ಕೆ ಮಾಡಬೇಕು ಅಂದರೆ ಯಾವುದು ಬೇಕಾಗುತ್ತೆ? ಈ ಚುನಾವಣೆ ಬೇಕಾಗುತ್ತೆ. ಚುನಾವಣೆ ನಡೆಯದೆ ತನ್ನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಪ್ರಜೆಗಳು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಥವಾ ಆರಿಸಬೇಕಾದ್ರೆ ಈ ಚುನಾವಣೆ ಅತಿ ಅಗತ್ಯ ಆಗಿದೆ. ಸೊ ಅದು ಕೂಡ ಈ ಚುನಾವಣೆಯ ಮಹತ್ವ ಅಂಥೇಳಿ ಗುರುತಿಸ್ಬೋದು. ಇನ್ನು ಐದನೇದು ಪ್ರಜಾಪ್ರಭುತ್ವದ ಅಳತೆಗೋಲು. ಈ ಚುನಾವಣೆ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಅಳತೆಗೋಲು. ಸೊ ನಮಗೆ ಇದಾಗಲೇ ಫಸ್ಟ್ ಲೆಸನ್ನಲ್ಲಿ ನಾವು ತಿಳ್ಕೊಂಡ್ವಿ, ಭಾರತವನ್ನು ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತೇಳಿ ಅಳತೆ ಮಾಡಲಾಗಿದೆ, ಗುರುತಿಸಲಾಗಿದೆ. ಯಾವಾಗ ಹಾಗೆ ಗುರುತಿಸಲಾಯಿತು ಅಂದರೆ ಪ್ರಥಮ ಮಹಾ ಅಥವಾ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ
ಅಲ್ವಾ. ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ 1951-52ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಸೊ ಈ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತೇಳಿ ಭಾರತವನ್ನು ಗುರುತಿಸಲಾಗುತ್ತೆ. ಅಂದರೆ ಇಂತಹ ಪ್ರಜಾಪ್ರಭುತ್ವವನ್ನು ಅಳತೆ ಮಾಡಬೇಕು ಅಂದರೆ ಅಲ್ಲಿ ಎಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಹೇಗಿದೆ, ಎಷ್ಟರ ಮಟ್ಟಿಗೆ ಅದು ಯಶಸ್ವಿಯಾಗಿದೆ ಅನ್ನೋದನ್ನು ಅಳತೆ ಮಾಡಬೇಕು ಅಂದರೆ ಯಾವುದು ಬೇಕು? ಚುನಾವಣೆ ಅತಿ ಅಗತ್ಯ. ಸೊ ಹಾಗಾಗಿ ಚುನಾವಣೆ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಅಂದರೆ ಪ್ರಜಾಪ್ರಭುತ್ವವನ್ನು ಅಳತೆ ಮಾಡಲಿ ಈ ಚುನಾವಣೆ ಅತಿ ಅಗತ್ಯ, ಅದು ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಇನ್ನು 6ನೆಯ ಮಹತ್ವ ಏನಪ್ಪ ಅಂದರೆ ಇದು ಪ್ರಜೆಗಳಿಗೆ ರಾಜಕೀಯ ಜ್ಞಾನವನ್ನು ನೀಡಿದೆ. ಪ್ರಜೆಗಳಿಗೆ ರಾಜಕೀಯ ಜ್ಞಾನವನ್ನು ಈ ಚುನಾವಣೆಗಳು ನೀಡ್ತವೆ. ಚುನಾವಣೆಯಲ್ಲಿ ಎಲ್ಲ ಪ್ರಜೆಗಳು ಭಾಗವಹಿಸ್ತಾರೆ. ಸೊ ರಾಜಕೀಯ ಪಕ್ಷಗಳಲ್ಲಿ ಯಾವುದು ಉತ್ತಮ, ಯಾವುದು ಸರಿ ಇಲ್ಲ ಅನ್ನೋದನ್ನು ಗುರುತಿಸೋದಕ್ಕೆ ಈ ಪ್ರಜೆಗಳಿಗೆ ಸಹಾಯಕ ಆಗುತ್ತೆ. ತಮ್ಮ ಪ್ರತಿನಿಧಿಗಳು ಯಾರು ಉತ್ತಮ, ಸೊ ಅವ್ರು ಹೇಗೆ, ಅವ್ರು ಏನು ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ಬೋದು, ಯಾರು ಭಾಗವಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಚುನಾವಣೆಯಲ್ಲಿ ಯಾಕೆ ಭಾಗವಹಿಸಬೇಕು, ಯಾಕೆ ಉತ್ತಮ ಸರ್ಕಾರ ಬೇಕು ಅನ್ನೋದು ಪ್ರಜೆಗಳಿಗೆ ಗೊತ್ತಾಗುತ್ತೆ. ಅಂದರೆ ಈ ಚುನಾವಣೆಯಲ್ಲಿ ಪ್ರಜೆಗಳು ಭಾಗವಹಿಸೋದ್ರ ಮೂಲಕ ಅವರು ಯಾವ ಜ್ಞಾನವನ್ನು ಪಡ್ಕೊಳ್ತಾರೆ? ರಾಜಕೀಯ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗಿದೆ ಅಲ್ವಾ. ಸೊ ಇದು ಕೂಡ ಈ ಚುನಾವಣೆಯ ಮಹತ್ವ ಅಂತೇಳಿ ಗುರುತಿಸ್ಬೋದು. ಇನ್ನೊಂದು ಅತಿ ಮುಖ್ಯವಾದಂತಹ ಮಹತ್ವ ಏನಪ್ಪ ಅಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡುತ್ತೆ. ಅಲ್ಪಸಂಖ್ಯಾತರ ಹಿತಾಸಕ್ತಿ ಕಾಪಾಡಲು ಈ ಚುನಾವಣೆ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಅಲ್ಪಸಂಖ್ಯಾತರ ಹಿತಾಸಕ್ತಿ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂಥೇಳಿ ಕೆಲವೊಂದು ಅಂದರೆ ಮುಸ್ಲಿಮರನ್ನು, ಹಾಗೆಯೇ ಕ್ರಿಶ್ಚಿಯನರನ್ನು, ಜೈನರನ್ನು, ಬೌದ್ಧರನ್ನು, ಆಂಗ್ಲೋ ಇಂಡಿಯನ್ನರನ್ನು ಗುರುತಿಸ್ತೇವೆ ಅಲ್ವಾ. ಸೊ ಆ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಈ ಚುನಾವಣೆಗಳು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹೇಗೆ ಅಂದರೆ ಈ ಅಲ್ಪಸಂಖ್ಯಾತರಿಗೂ ಕೂಡ ಚುನಾವಣೆಯಲ್ಲಿ ಕೆಲವೊಂದು ಸ್ಥಾನಗಳನ್ನು ಮೀಸಲಿಡೋದ್ರ ಮೂಲಕ ಅಥವಾ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಅವರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಉದಾಹರಣೆಗೆ ಆಂಗ್ಲೋ ಇಂಡಿಯನ್ಸ್ ಅಂತೇಳಿ ಗುರುತಿಸ್ತೇವೆ ಅಲ್ವಾ. ಇಬ್ಬರು ಆಂಗ್ಲೋ ಇಂಡಿಯನ್ಸರನ್ನು ಲೋಕಸಭೆಗೆ ಆಯ್ಕೆ ಮಾಡಲಾಗತ್ತೆ. ಆ ಆಂಗ್ಲೋ ಇಂಡಿಯನ್ನರನ್ನು ಆಯ್ಕೆ ಮಾಡುವ ಉದ್ದೇಶ ಏನಪ್ಪ ಅಂದರೆ ಇಲ್ಲಿರುವಂತಹ ಈ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡುವಂಥ ಉದ್ದೇಶ. ಅಂದರೆ ಈ ಚುನಾವಣೆಯ ಮೂಲಕ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕೂಡ ಒಂದು ಪ್ರಮುಖವಾದಂತಹ ಮಹತ್ವ ಅಂತೇಳಿ ಗುರುತಿಸ್ಬೋದು. ಇನ್ನೊಂದು ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವಿನ ಸಾಮರಸ್ಯವನ್ನು ಬೆಳೆಸುತ್ತೆ. ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವಿನ ಸಾಮರಸ್ಯ ಬೆಳೆಸಲು ಈ ಚುನಾವಣೆ ಅತಿ ಅಗತ್ಯ. ಒಂದು ವೇಳೆ ಈ ಚುನಾವಣೆಗಳು ಇಲ್ಲದೇ ಹೋಗಿದ್ರೆ ಪ್ರಜೆಗಳು ಮತ್ತು ಪ್ರತಿನಿಧಿಗಳ ನಡುವಿನ ಸಾಮರಸ್ಯ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಚುನಾವಣೆಯ ಸಂದರ್ಭದಲ್ಲಾದರೂ ಕೂಡ ಪ್ರತಿನಿಧಿಗಳು ಪ್ರಜೆಗಳ ಬಳಿಗೆ ಹೋಗ್ತಾರೆ. ಸೊ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಕಾರಣ ಏನಪ್ಪ ಅಂದರೆ ಮುಂದೊಂದು ದಿನ ಅವರು ಗೆಲ್ಲಬೇಕು ಅಂದರೆ ಯಾರ ವಿಶ್ವಾಸವನ್ನು ಪಡೆದಿರಬೇಕಾಗತ್ತೆ? ಪ್ರಜೆಗಳ ವಿಶ್ವಾಸ ಪಡೆದಿರಬೇಕಾಗತ್ತೆ. ಅಂದರೆ ಚುನಾವಣೆಗಳು ಪ್ರಜೆ ಮತ್ತು ಪ್ರತಿನಿಧಿಗಳ ನಡುವಿನ ಸಾಮರಸ್ಯವನ್ನು ಬೆಸೆಯುವಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಇನ್ನು ಮತ್ತೊಂದು ಅತಿ ಪ್ರಮುಖವಾದಂತಹ ಮಹತ್ವ ಏನಪ್ಪ ಅಂದರೆ ಜನಪ್ರತಿನಿಧಿಗಳಿಗೆ ಜನಸೇವೆ ಮಾಡಲು ಈ ಚುನಾವಣೆ ಪೋಷಿಸುತ್ತದೆ. ಜನಪ್ರತಿನಿಧಿಗಳಿಗೆ ಜನಸೇವೆ ಮಾಡುವಂತೆ ಇದು ಪ್ರೇರೇಪಣೆಯನ್ನು ನೀಡುತ್ತೆ. ಉದಾಹರಣೆಗೆ ಯಾರೋ ಒಬ್ಬ ನೀವೇ ಯಾರೋ ಒಬ್ಬರು ಚುನಾವಣೆಯಲ್ಲಿ ಸ್ಪರ್ಧಿಸಿದಿರಿ. ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚಿನ ಮತದಾರರು ಬೆಂಬಲವನ್ನು ನೀಡಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದ್ಕೊಂಡಾಗ ಸೊ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಏನು ಮಾಡುತ್ತೆ? ನಾನೊಬ್ಬ ಪ್ರತಿನಿಧಿ, ಸೊ ನನಗೆ ಇಷ್ಟೊಂದು ಜನ ಬೆಂಬಲವನ್ನು ನೀಡಿದ್ದಾರೆ ಅಂದರೆ ಸೊ ನಾನು ಇವರ ಸೇವೆಯನ್ನು ಮಾಡಬೇಕು. ನಾನು ಸೇವೆಯನ್ನು ಮಾಡ್ದೇ ಹೋದರೆ ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನನ್ನನ್ನು ಇಷ್ಟು ಬೆಂಬಲಿಸ್ತಾ ಇದ್ದಾರೆ ಅಂದರೆ ಅವರ ಋಣವನ್ನು ನಾನು ತೀರಿಸಬೇಕು ಅನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡುತ್ತೆ ಅಲ್ವಾ. ಸೊ ಅಂದರೆ ಈ ಜನಪ್ರತಿನಿಧಿಗಳಿಗೆ ಜನಸೇವೆ ಮಾಡೋದಕ್ಕೆ ಇದು ಪ್ರೇರೇಪಣೆ
ಪ್ರೇರೇಪಣೆಯನ್ನು ನೀಡುತ್ತೆ, ಪ್ರೇರಣೆಯನ್ನು ನೀಡುತ್ತೆ. ಯಾವುದು? ಈ ಚುನಾವಣೆ. ಈ ಚುನಾವಣೆ ಆ ಮಹತ್ವವನ್ನು ಕೂಡ ಹೊಂದಿದೆ. ಅಂದರೆ ಜನಪ್ರತಿನಿಧಿಗಳಿಗೆ ಜನಸೇವೆಯನ್ನು ಮಾಡುವಲ್ಲಿ, ಪ್ರೇರಣೆಯನ್ನು ನೀಡುವಲ್ಲಿ ಈ ಚುನಾವಣೆಗಳು ಅತಿ ಮಹತ್ವವನ್ನು ಹೊಂದಿದೆ. ಇನ್ನು ಕೊನೆಯದಾಗಿ ಈ ಚುನಾವಣೆಯ ಮಹತ್ವವನ್ನು ನಾವು ಗುರುತಿಸೋದಾದರೆ, ಅಧಿಕಾರದ ಶಾಂತಿಯುತ ಹಸ್ತಾಂತರಕ್ಕೆ ಈ ಚುನಾವಣೆ ಅತಿ ಅಗತ್ಯ. ಅಧಿಕಾರದ ಶಾಂತಿಯುತ ಹಸ್ತಾಂತರಕ್ಕೆ ಈ ಚುನಾವಣೆ ಅತಿ ಅಗತ್ಯ. ಬೇರೆಲ್ಲೂ ಕೂಡ ಈ ಶಾಂತಿಯುತವಾದಂಥ ಹಸ್ತಾಂತರವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಒಂದು ಸರ್ಕಾರ ಬಂದು ಆಡಳಿತವನ್ನು ನಡೆಸ್ತಾ ಇರುತ್ತೆ. ತದನಂತರದಲ್ಲಿ 5 ವರ್ಷದ ನಂತರದಲ್ಲಿ ಮತ್ತೆ ಚುನಾವಣೆ ನಡೆದು ಮತ್ತೊಂದು ಪಕ್ಷ ಅಧಿಕಾರವನ್ನು ಅಥವಾ ಬಹುಮತವನ್ನು ಪಡ್ಕೊಂಡು ಸರ್ಕಾರ ರಚನೆಗೆ ಮುಂದಾದಂತಹ ಸಂದರ್ಭದಲ್ಲಿ ಶಾಂತಿಯುತವಾಗಿ ಸರ್ಕಾರ ಬದಲಾಗುತ್ತೆ, ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಪ್ರಧಾನಮಂತ್ರಿಗಳು ಬದಲಾಗ್ತಾರೆ. ಸೊ ಇಂತಹ ಶಾಂತಿಯುತವಾದಂತಹ ಅಧಿಕಾರವನ್ನು ಹಸ್ತಾಂತರಿಸೋದಕ್ಕೆ ಯಾವುದು ಅತಿ ಮಹತ್ವವನ್ನು ಪಡ್ಕೊಂಡಿದೆ? ಚುನಾವಣೆ. ಸೊ ಒಂದು ವೇಳೆ ಈ ಚುನಾವಣೆ ಅನ್ನುವಂತಹ ವ್ಯವಸ್ಥೆ ಇಲ್ಲದೆ ಹೋಗಿದರೆ ಹೀಗೆ ಅಧಿಕಾರವನ್ನು ಶಾಂತಿಯುತವಾಗಿ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ? ಸೊ ಹಾಗೆ ಅಧಿಕಾರವನ್ನು ಶಾಂತಿಯುತವಾದಂಥ ಹಸ್ತಾಂತರ ಮಾಡೋದಕ್ಕೆ ಈ ಚುನಾವಣೆ ಅತಿ ಅಗತ್ಯವಾಗಿ ಕಂಡುಬರುತ್ತೆ. ಸೊ ಇವಿಷ್ಟು ಈ ಚುನಾವಣೆಯ ಮಹತ್ವ ಅಂತೇಳಿ ಗುರುತಿಸ್ಬೋದು. ಒಂದು ಸತಿ ಗ್ಲಾನ್ಸ್ ಮಾಡ್ಬೋಣ. ಈ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಗೆ ಇದು ತಳಹದಿಯಾಗಿದೆ. ಚುನಾವಣೆಯ ಮಹತ್ವದಲ್ಲೇನೋ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಗೆ ಇದು ತಳಹದಿಯಾಗಿದೆ. ಪ್ರಜೆಗಳಿಗೆ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಇದು ತೋರಿಸ್ಕೊಡುತ್ತೆ. ರಾಜಕೀಯ ಪಕ್ಷಗಳು ಸರ್ಕಾರ ರಚನೆಗೆ ಇದು ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯಕ ಆಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಇದು ಅಳತೆಗೋಲಾಗಿದೆ. ಸೊ ಹಾಗೆಯೇ ಪ್ರಜೆಗಳಿಗೆ ರಾಜಕೀಯ ಜ್ಞಾನವನ್ನು ಇದು ಮೂಡಿಸುತ್ತೆ. ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಈ ಚುನಾವಣೆ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಜೆ ಮತ್ತು ಪ್ರತಿನಿಧಿಯ ನಡುವಿನ ಸಾಮರಸ್ಯವನ್ನು ಬೆಸೆಯುವಲ್ಲಿ ಈ ಚುನಾವಣೆ ಮಹತ್ವವನ್ನು ಪಡ್ಕೊಂಡಿದೆ. ಹಾಗೆಯೇ ಜನಸೇವೆಯನ್ನು ಮಾಡುವಂತಹ ಪ್ರೇರೇಪಣೆ ಮಾಡೋದಕ್ಕೆ ಈ ಚುನಾವಣೆ ಸಹಾಯಕ ಆಗಿದೆ. ಹಾಗೆಯೇ ಈ ಶಾಂತಿಯುತ ಹಸ್ತಾಂತರ, ಅಧಿಕಾರದ ಶಾಂತಿಯುತವಾದಂಥ ಹಸ್ತಾಂತರಕ್ಕೆ ಈ ಚುನಾವಣೆ ಸಹಾಯಕ ಆಗಿದೆ ಅಂತೇಳಿ ನಾವು ಗುರುತಿಸ್ಬೋದು. ಸೊ ಇದಿಷ್ಟು ಈ ಚುನಾವಣೆಯ ಮಹತ್ವ. ತುಂಬಾ ಇಂಪಾರ್ಟೆಂಟು. ನಿಮಗೆ 5 ಅಂಕದ ಪ್ರಶ್ನೆ ಇಲ್ಲಿಂದ ರೈಸ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ತರಗತಿಗೆ ಸಂಬಂಧಿಸಿದ್ದು. ಇಲ್ಲಿ ನಾವು ಮುಖ್ಯವಾಗಿ ಅಧ್ಯಯನ ಮಾಡಿದ್ದು ಯಾವುದು? ಚುನಾವಣೆ ಅಂದರೆ ಏನು, ಚುನಾವಣೆಯ ಅರ್ಥ ಏನು, ಅದು ಯಾವ ಭಾಷೆಯ ಪದದಿಂದ ಬಂದಿದೆ ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆಯೇ ಸಾರ್ವತ್ರಿಕ ವಯಸ್ಸಿಕ ಮತದಾನ ಪದ್ಧತಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಮರುಚುನಾವಣೆ ಅಂದರೆ ಏನು ಅಂಥೇಳಿ ಗುರುತಿಸ್ಕೊಂಡ್ವಿ. ಹಾಗೆಯೇ ಸಾರ್ವತ್ರಿಕ ಅಥವಾ ಮಹಾಚುನಾವಣೆ ಅಂದರೆ ಏನು ಅನ್ನೋದನ್ನು ಕೂಡ ನೋಡಿದ್ವಿ. ಅದರ ಜೊತೆಗೆ ಉಪಚುನಾವಣೆ ಅಂದರೆ ಏನು ಅನ್ನೋದು ಕೂಡ ನೋಡಿದ್ವಿ. ಮಧ್ಯಂತರ ಚುನಾವಣೆ ಅಂದರೆ ಏನು ಅನ್ನೋದನ್ನು ಕೂಡ ನೋಡಿದ್ವಿ. ಜೊತೆಗೆ ಚುನಾವಣೆಯ ಮಹತ್ವ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಸೊ ಇದಿಷ್ಟು ಇವತ್ತಿನ ಪಾಠಕ್ಕೆ ಸಂಬಂಧಿಸಿದ್ದು. ಮುಂದಿನ ತರಗತಿಯಲ್ಲಿ ನಾವು ಚುನಾವಣೆಯ ವಿಧಗಳು ಯಾವ್ಯಾವು, ಸೊ ಅವುಗಳ ಲಕ್ಷಣಗಳು ಏನೇನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ ಈ ಪಾಠವನ್ನು ಸಂಪೂರ್ಣವಾಗಿ ನೀವು ಶ್ರದ್ಧೆಯಿಂದ ಓದಬೇಕಾಗತ್ತೆ. ಇದು ಕೂಡ ಎಕ್ಸಾಮ್ನ ದೃಷ್ಟಿಯಿಂದ ಅತಿ ಮುಖ್ಯವಾದಂಥ ಲೆಸನ್ನು. ಯಾರೂ ಕೂಡ ವಿಡಿಯೋವನ್ನು ವಾಚ್ ಮಾಡೋದನ್ನು ತಪ್ಪಿಸ್ಕೊಳ್ಬೇಡಿ. 1 ರಿಂದ 2 ಬಾರಿ ಈ ವಿಡಿಯೋವನ್ನು ನೋಡಿ ನಿಮಗೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅಂಥೇಳಿ ಕೇಳ್ಕೊಳ್ತಾ, ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಥೇಳಿ ಕೇಳ್ಕೊಳ್ತಾ, ಮುಂದಿನ ತರಗತಿಯವರೆಗೆ ವಿರಾಮ ಇರಲಿ ಅಂಥೇಳಿ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮಕ್ಕಳೇ. ನಮಸ್ಕಾರ.